ನೆನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು. ಯಾವ ಜನಾರ್ದನ್ ರೆಡ್ಡಿ? ತಲೆಗೆ ಗುಂಡು ಬೀಳದ, ಎದೆಗೆ ಗುಂಡು ಬೀಳದ, ಹೊಟ್ಟೆಗೆ ಗುಂಡು ಬೀಳದ, ಅಮೆರಿಕದಿಂದ ಗನ್ಮೆನ್ ತರಿಸ್ಕೊಳ್ಬೇಕಾದ, ಇರಾನ್ ಇಂದ ತರಿಸ್ಕೊಳ್ಬೇಕಾದ, ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು నేను ಮಾತಾಡಿದ್ರು. ಯಾರು ಮೃತಪಟ್ಟ ಯುವಕ, ಆ ಕಮ್ಯುನಿಟಿ ಪ್ರಕಾರ, ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದಿರ್ತಾರೆ. ಇಸ್ಲಾಂದೊಂದು ಸಂಪ್ರದಾಯ ಇದೆ, ಬೇರೆ ಬೇರೆ ಜಾತಿಯದೊಂದು ಸಂಪ್ರದಾಯ. ಅವನನ್ನ ಹೂಳಬೇಕಾಗಿತ್ತು. ಅವರ ಮನೆಯವರು ಹೂಳೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇಟ್ಟಿದ್ರು. ಬಟ್ ಪೊಲೀಸ್ ಅವರು ಏನು ಹೇಳಿದೆ, ಅವನ್ನ ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ, ಏನು ಅರ್ಥ ಆಯ್ತು? ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ. ಇಲ್ಲ, MLA ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ನಾವು ಮಾಡ್ಬಿಟ್ವು ಸುಟ್ಟು ಊಟ. ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ, ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು, ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಟ್ರಲ್ಲ, ಇದಾ ನಿಮ್ಮ ಆಳುವ ಪಕ್ಷದ ಸಾಧನೆ? ಇದು ಬಹಳ ದುಃಖ ಆಗತ್ತೆ ನನಗಿದು. ಹಿ ಹ್ಯಾಸ್ ಡೈಡ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದು. ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು, ಮುಂದೆ ಬಹಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ.